ನಕಲಿ ದಾಖಲೆ ಸೃಷ್ಟಿಸಿ ನಮ್ಮ ಸ್ವತ್ತು ಕಬಳಿಸಲು ಹುನ್ನಾರ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಹೆಂಡಸಗೆರೆ ಗ್ರಾಮ ಪಂಚಾಯಿತಿ ಮುಂಭಾಗ ಕಂಬಸಂದ್ರ ಗ್ರಾಮದ ಅಫ್ಜಲ್ ಅಹಮದ್ ಕುಟುಂಬಸ್ಥರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಹೆಂಡಸಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂಬಸಂದ್ರ ಗ್ರಾಮದ ಅಫ್ಜಲ್ ಅಹಮದ್ ಕುಟುಂಬಕ್ಕೆ ಸೇರಿದ ಸ್ವತ್ತನ್ನ ಕೆಲವರು ನಕಲಿ ದಾಖಲೆ ಸೃಷ್ಟಿಸಿ ಕಬಳಿಸುವ ಹುನ್ನಾರ ಮಾಡುತ್ತಿದ್ದು, ತನ್ನ ಸ್ವತ್ತನ್ನ ಈ ಖಾತೆ ಮಾಡಿಕೊಡದೆ ಪಿಡಿಒ ಶ್ರೀದೇವಿ ಅವರು ತೊಂದರೆ ನೀಡಿ ನಕಲಿ ದಾಖಲೆ ಸೃಷ್ಟಿಸುವವರಿಗೆ ಸಾಥ್ ನೀಡುತ್ತಿದ್ದಾರೆ ಎಂದು ಆರೋಪಿಸುತ್ತಾರೆ. ಇನ್ನು ಪಿಡಿಒ ಶ್ರೀದೇವಿ ಅವರು ಸಾರ್ವಜನಿಕರಿಗೆ ಸರಿಯಾಗಿ ಸ್ಪಂದನೆಯನ್ನು ನೀಡುವುದಿಲ್ಲ, ಹಣ ನೀಡಿದರಷ್ಟೇ ಸಾರ್ವಜನಿಕರ ಕೆಲಸವನ್ನ ಮಾಡಿಕೊಡ್ತಾರೆ ಎಂದು ಕುಟುಂಬಸ್ಥರು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ನಮ್ಮ ಸ್ವತ್ತನ್ನ ಕಬಳಿಸಲು ಹುನ್ನಾರ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ಪಿಡಿಒ ಅಮಾನತು ಮಾಡುವಂತೆ ಕುಟುಂಬಸ್ಥರು ಪ್ರತಿಭಟನೆ ನಡೆಸಿ ಒತ್ತಾಯಿಸಿದ್ದಾರೆ. ನಮಗೆ ಗೊತ್ತಿಲ್ಲ, ಅದು ಈಗ ಗೊತ್ತಾಗಿರೋದು. ಈಗ ನಯಾ ಜನ ಎಲ್ಲ ತೆಗ್ದು ಈಗ ಕೊಟ್ಟಿರೋದು. ನಾನು ಎಲ್ಲ ತೆಗೆದು ಬಿಟ್ನಲ್ಲ ಅಂತ ನನ್ನ ಹಳೆ ಮನೆ ಒಂದಿತ್ತು ಸರ್, ಡಾಕ್ಯುಮೆಂಟ್ ಮಾಡ್ಕೊಂಡು. ಹಳೆ ಮನೆ ಅಂದ್ರೆ 90ರಲ್ಲಿ ನಮ್ಮ ಅಪ್ಪ ಇದ್ದಾಗ ಆ ಮನೆ ಕಿತ್ತೋಯ್ತು. ಆಮೇಲೆ ಇದು ಕಟ್ಕೊಂಡಿ ನಾವು, ಅದು ಅವನ ಹೆಸರು ಮಾಡಿಸ್ಕೊಂಡು ಅವನು ನಮ್ಮ ತಾತನ ಮಕ್ಕಳು, ಇವರು ಸ್ವಂತ ಚಿಕ್ಕಪ್ಪನ ಮಕ್ಕಳು ನಾವು. ಕೊಟ್ಟ ಒಂದ್ ಪತ್ರ ಕೊಟ್ಟ, ಹಳೇದು ಕೊಟ್ಬಿಟ್ಟು ನನಗೆ ನೋಡಿ ನಮ್ ತಾತಂದಿದ್ದು ನಮಗ್ ಖಾತೆ ಮಾಡ್ಕೊಡಿ. ಅದು ಕೇಸು ಅಂಗನವಾಡಿ ಜಾಗನು ವಜಾ ಆಗಿದೆ. ಇದು ಇಂಜೆಕ್ಷನ್ ಆರ್ಡರ್ ಸಿಕ್ಕಿದೆ, ಇದಕ್ಕೂ ಇಂಜೆಕ್ಷನ್ ಆರ್ಡರ್ ಸಿಕ್ಕಿದೆ. ಎಲ್ಲಾದ್ನು ಅವನ ಹೆಸರಿಗೆ ಯಾವ್ಯಾವ್ದು ಐತೆ ಇವ್ನ ನೆಂಬರ್ ಆಗಿದ್ದ ಅಂತ ಹೇಳ್ಬಿಟ್ಟು ಲೀಸ್ಟ್ ಎಲ್ಲ ತಗೊಂಡೋಗಿ ಇಂಜೆಕ್ಷನ್ ಆರ್ಡರ್ ತಗೊಂಡಿರೋದು ನಾವು. ಸುಮ್ನೆ ಕೊಡಲ್ಲ ಕೋರ್ಟ್, ಹಂಗೆಲ್ಲ ಜನ ಹೇಳ್ದಂಗೆಲ್ಲ ಕೋರ್ಟ್ ತೀರ್ಮಾನ ಮಾಡಲ್ಲ ಅಲ್ವೇನ್ ಸರ್? ಅದು ಪಿಡಿಒ ಮೇಲೆ ಮಾಡ್ಕೊಡ್ಲಿಲ್ಲ ಅಂತ ಆರೋಪ ಮಾಡ್ತಾವನೆ. ಅದೇ ಪಿಡಿಒ ಅವರು ದುಡ್ಡು ತಗೊಂಡಾಗ್ಲಿ ಮತ್ತೊಂದು ತಗೊಂಡಾಗ್ಲಿ ಮಾಡೋ ಅಮ್ಮ ಅಲ್ಲ ಅದು. ನೀವು 100 ಸತಿ ಹೋಗಿ ಹೇಳಿರೋ ಯಾರಿಗೂ ಮಾಡ್ಕೊಡಲ್ಲ ಅದು. ಇವನು ಸುಳ್ಳು ಅದು ಹೇಳ್ಕೊಂಡು ಕತೆ ಕಟ್ಟಿ ಅಮ್ಮನಿಗೆ ತೊಂದರೆ ಕೊಡ್ತಾವನೆ. ಒಂದು ದಿವಸ ಅಲ್ಲ, 2-3 ತಿಂಗಳಿಂದ ಅಮ್ಮನಿಗೆ ಟಾರ್ಚರಿಂಗ್ ಕೊಡ್ತಾನೆ ದಿವಸ ಹೋಗಿ. ಅಮ್ಮ ಅದಕ್ಕೆ ಒಪ್ಪಿಲ್ಲ, ಅದಕ್ಕೆ ಪ್ರೆಸ್ ಮೀಟ್ ಮಾಡ್ತಾನೆ. 50-60 ಎಲ್ಲ ಹಳೆ ಪತ್ರಕ್ಕೆ ತಗೊಂಬಂದು ಪಿಡಿಒ ಕೈ ಕೊಟ್ಟ. ಇದು ಎಲ್ಲ ನಮ್ದು ತಾತನ ಆಸ್ತಿ, ಇದು ಈಸತ್ ಮಾಡ್ಕೊಡಿ ಅಂತ. ಪಿಡಿಒ ಅವರಿಗೆ ಹೇಳಿದೆ, ಮೇಡಮ್ರೆ ಆ ಪತ್ರ ಕೊಡಿ, ನಾನು ಪತ್ರ ನೋಡ್ತೀನಿ ಅದು ಅಂತ. ರಿಜಿಸ್ಟರ್ ಪತ್ರ ಹೋಗಿ ತಾಲೂಕು ಆಫೀಸ್ನಲ್ಲಿ ತೆಗ್ದಿದ್ರೆ ಫೇಕ್ ಪತ್ರ, ಅದು ಯಾವುದೋ ಪತ್ರಕ್ಕೆ ಬರೆಸ್ಕೊಂಡ್ಬಂದಿದ್ದ. ಅದು ತಗೊಂಬಂದು ಕೊಟ್ಟೆ. ಅವ್ರು ಪಿಡಿಒ ಅವ್ರ ಪಾಪ ಮಾಡಲಿಲ್ಲಕ್ಕೆ ಅವ್ರ ಮೇಲೆ ಅದೆಲ್ಲ ಇದು ಗೂಬೆ ಕೊಡಿಸ್ತಾವನೆ. ಪಿಡಿಒ ಅವರು ತಪ್ಪು ಮಾಡಲಿಲ್ವಲ್ಲ, ಇವನಿಗೆ ಮಾಡ್ಕೊಡ್ಲಿಲ್ವಲ್ಲ, ಅದಕ್ಕೆ ಗೂಬೆ ಕೊಡಿಸ್ತಾವನೆ. ಅಷ್ಟೇ ಆಗಿರೋದು, ಇಲ್ಲಿ ಏನೂ ಆಗಿಲ್ಲ, ಎಲ್ಲ ಹೊಡ್ಕೊಂಬಿಟ್ಟೇನೆ. ಅದಕ್ಕೋಸ್ಕರ ಊರ್ನವರೆಲ್ಲ ಸೇರಿ ಓಡಾಟ. ಮಡಿಕಂದ ಅಂಗನವಾಡಿ ಪಕ್ಕ ಬರೋಬರು ಅಂಗನವಾಡಿಗೆ ಅಂತ ಬಿಟ್ಬಿಟ್ರು. ಅವಾಗ ಬಚ್ಚತಿಗೆ ಬೇಡ ಅಂಗನವಾಡಿಗೆ ಇರಲಿ ಅಂತ ಬಿಟ್ಟು ಮಡಿಕೊಂಬಿಟ್ರು. ಆವಾಗ್ಲಿಂದ 2 ಸಲ ಪತಿ ನೋಡಿ ನನಗೆ ಬೇಕು ಅಂತ ಹೇಳ್ಬಿಟ್ಟು ಆವಾಗ್ಲೂ ಮಂಡಲಲ್ಲಿ ಒಂದು ಮಡಿಕಳಪ್ಪ ಒಂದು ಬಿಡು ಅಂತ ಅಂದರು. ತಿರ್ಗಾ ಅದೇನೇ ಕಿತಾಪತಿ ಮಾಡ್ತಾವನೆ. ಅದು ಅಂಗನವಾಡಿಗೆ ಬಿಡಿಸ್ಕೊಂಡಿದ್ದೀವಿ ಸರ್ ನಾವು. ಈಗ ನಿಮಗೆ ಗೌರ್ಮೆಂಟ್ ಜಾಗ ಅದು. ಈಗ ಏನಾಗ್ಬೇಕು ನಿಮಗೆ ಮುಂದಕ್ಕೆ? ಅಂಗನವಾಡಿಗೆ ನಾವು ಬಿಡಿಸ್ಕೊಂಡಿದ್ದೀವಿ, ಸ್ಕೂಲಿಗೆ ಅಂತ ಬಿಡಿಸ್ಕೊಂಡಿದ್ದೀವಿ ಸರ್. ಅದು ಈಗ ಅದು ಅಂಗನವಾಡಿ ಬೇಕು ಜಮೀನು ನಿಮಗೆ ಈಗ? ಅದು ಅಂಗನವಾಡಿಗೆ ಬೇಕು ಅಂತ ಇಟ್ಕೊಂಡಿದ್ದೀವಿ. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಇಲ್ವೇನೋ ಅಂತ ಹುಡುಕ್ದು ಪಂಚಾಯತ್ ಸಿಕ್ತು ನಮಗೆ, ನಮ್ಮ ಡಾಕ್ಯುಮೆಂಟ್ ಸಿಕ್ಕಿದಾಗ ಅದು ಡಿಮ್ಯಾಂಡ್ ರಿಜಿಸ್ಟ್ರಿಯಿಂದ ಜೆರಾಕ್ಸ್ ಹಾಕಿಸ್ಕೊಂಡು ಸೀಲು ಹೊಡಿಸ್ಕೊಂಡು ಸೈನ್ ಮಾಡಿಸ್ಕೊಂಡು ತಗೊಂಡೋಗಿ ಕೋರ್ಟಿಗೆ ಕೊಟ್ಟೆ. ಕೋರ್ಟು ಅಷ್ಟು ಸುಲಭವಾಗಿ ಸ್ಟೇ ಕೊಡಲ್ಲ, ಜನ ಹೇಳ್ದಂಗೆಲ್ಲ ಕೋರ್ಟ್ ಕೊಡಲ್ಲ. ಅದು ಕೋರ್ಟ್ ಇಂಜೆಕ್ಷನ್ ಆರ್ಡರ್ ಮಾಡಿದೆ, ಇದ್ರ ಮೇಲೆ ನೀನು ಹೋಗ್ಬಾರ್ದು ಅಂತ. ಅವನದು ಫ್ರಾಡ್ ಮಾಡಿ ಪತ್ರ ಕೊಟ್ಟಿದ್ನಲ್ಲ, ಅದು ಕೋರ್ಟಿಗೆ ಕೊಟ್ಟೆ ನಾನು. ಆ ಪತ್ರದ ಮೇಲೆ ಇಂಜೆಕ್ಷನ್ ಆರ್ಡರ್ ಆಯಿತು. ಅದು ನನ್ನ ಹತ್ರ ಇದೆ, ಇವತ್ತು ಕೇಸ್ ಇದೆ, ಅದೇ ಹೋಗ್ತಾ ಇದ್ದೀನಿ. ಅದು ಸುಳ್ಳು ಹೇಳ್ಬಿಟ್ಟೇನಲ್ಲ ಅಂತ ತಿರ್ಗಾ ನಿಮಗೆ ಕರೆದು ನಾನು ಪ್ರೆಸ್ ಮೀಟ್ ಮಾಡ್ತಾ ಇರೋದು. ನಮ್ಮದು ಬಂದು 10ನೇ ನಂಬರು ಸೈಟು, ಅವನು ಫೇಕ್ ಮಾಡೇನೆ 27 ಅಂತ. ಆಮೇಲೆ ಬಂದು ಹಿಂದೆ ಮುಂದೆ ಎಲ್ಲೋ ನಿಂತ್ಕೊಂಡು ಬಡಿಸಿರೋದು. ಇವರು ಮಮ್ಮೇಶನ್ ಸಾಬ್ರು ಅಂತ, ಅವ್ರ ಜಮೀನೇನು ಮಾಡೇನೆ 15 ಅಡಿ ಜಾಸ್ತಿ ಬರ್ಸ್ಕೊಂಬಿಟ್ಟೇನೆ, 20-60 ಅಂತ ಬರ್ಕೊಂಬಿಟ್ಟೇನೆ. ಅಲ್ಲಿ ಜಾಗ ಇರೋದೇ ನಮ್ಮದು ಬಂದು 40-50 ಅಷ್ಟೇ ಇರೋದು. ಫೇಕ್ ಮಾಡೇನೆ. ನಾವು ಫೇಕ್ ಮಾಡಿರೋದಲ್ಲ, ನಮಗೆ ಬೇಕಾಗಿಲ್ಲ ಅಂಥದ್ದೆಲ್ಲ ನಾವು ಮಾಡೋದು ಇಲ್ಲ.